ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಕರ್ತನಲ್ಲಿ ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಈ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡುವಾಗ ಕರ್ತನೆ, ನಿನ್ನ ಸತ್ಯದ ಆತ್ಮನ ಮೂಲಕ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿನ್ನ ವಾಕ್ಯದಂತೆ ನಾವು ನಡೆದುಕೊಳ್ಳಲು ಸಹಾಯ ಮಾಡಬೇಕಾಗಿ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬ ವಾಕ್ಯವನ್ನು ಧ್ಯಾನ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ತೆಗೆದುಕೊಳ್ಳುವುದು ಕೊಡುವುದು ಎಂದು ಕೇಳಿದ ತಕ್ಷಣ ನಮಗೆ ತೋಚುವುದು ಒಂದೇ ಒಂದು, ದುಡ್ಡು, ಹಣ ಅಲ್ವಾ? ಆದರೆ ಇಲ್ಲಿ ಈ ವಾಕ್ಯ ಭಾಗದಲ್ಲಿ ಬರೆದಿರುವುದು ಹಣದ ವಿಷಯವಲ್ಲ, ಬದಲಾಗಿ ಸೇವೆಯ ವಿಷಯವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 35ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು. ಈ ಮಾತನ್ನು ಪೌಲನು ಹೇಳ್ತಾನೆ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 14ರಿಂದ 17ನೇ ವಚನದವರೆಗೂ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇದು ಯೇಸು ಸ್ವಾಮಿ ತಾನೇ ಹೇಳಿದ್ದು: ಕರ್ತನೂ ಗುರುವೂ ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ದಣಿಗಿಂತ ಆಳು ದೊಡ್ಡವನಲ್ಲ, ಕಳುಹಿಸಲ್ಪಟ್ಟವನು ಕಳುಹಿಸಿದಾತನಿಗಿಂತ ದೊಡ್ಡವನಲ್ಲ. ನೀವು ಇದನ್ನು ತಿಳಿದುಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು. ಕರ್ತನಲ್ಲಿ ಪ್ರಿಯರೇ, ಇದು ಸೇವೆಯ ವಿಚಾರವಾಗಿ ಈ ವಾಕ್ಯವನ್ನು ದೇವರು ನಮ್ಮೆಲ್ಲರಿಗೂ ತಿಳಿಸುತ್ತಿದ್ದಾರೆ ಎಂಬುದು ಈ ವಾಕ್ಯಗಳ ಮೂಲಕ ನಮಗೆ ಅರ್ಥವಾಗ್ತಾ ಇದೆ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದಂತೆ ಅದು ಒಂದು ಸೇವೆ. ಹಾಗೆಯೇ ನಾವು ಸಹ ಮತ್ತೊಬ್ಬರಿಗೆ ಸೇವೆ ಮಾಡುವವರಾಗಿರಬೇಕು ಎನ್ನುವಂಥದ್ದನ್ನು ಇಲ್ಲಿ ಸೂಚಿಸ್ತಾ ಇದೆ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 42ರಿಂದ 45ನೇ ವಚನದವರೆಗೂ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಯೇಸು ಅವರನ್ನು, ಅಂದರೆ ಶಿಷ್ಯರನ್ನು, ಹತ್ತಿರಕ್ಕೆ ಕರೆದು ಅವರಿಗೆ, ಜನಗಳನ್ನಾಳುವವರು ಎನಿಸಿಕೊಳ್ಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ಅವರಲ್ಲಿ ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೆ. ಆದರೆ ನಿಮ್ಮಲ್ಲಿ ಹಾಗಿರಬಾರದು. ಜನಗಳನ್ನಾಳುವವರು ಅಂದರೆ ಅವರು ಜನಗಳ ಮೇಲೆ ಅನ್ಯಾಯವಾಗಿ ಬಲಾತ್ಕಾರದಿಂದ, ಅಹಂಕಾರದಿಂದ ಅಧಿಕಾರ ನಡೆಸ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ನೀವು ಆ ಥರ ಇರಬಾರ್ದು ಅನ್ನೋದನ್ನ ದೇವರು, ಅಂದರೆ ಯೇಸು ಸ್ವಾಮಿ ನಮಗೆ ಇಲ್ಲಿ ಸೂಚಿಸ್ತಾ ಇದ್ದಾರೆ. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಮನುಷ್ಯ ಕುಮಾರನು ಅಂದರೆ ಯೇಸು ಸ್ವಾಮಿ ಸಹಿತ ಮತ್ತೊಬ್ಬರಿಂದ ಸೇವೆ ಮಾಡಿಸಿಕೊಳ್ಳಲು ಬರಲಿಲ್ಲ. ಆತನು ಸೇವೆ ಮಾಡುವುದಕ್ಕೂ ಮತ್ತು ತನ್ನ ಪ್ರಾಣವನ್ನು ಅರ್ಪಿಸುವುದರ ಮೂಲಕ ಬಂಧನದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯರನ್ನು ಬಿಡಿಸಿ ರಕ್ಷಿಸುವುದಕ್ಕೂ ಆತನು ಈ ಲೋಕಕ್ಕೆ ಬಂದನು ಎಂದು ತನ್ನನ್ನು ಕುರಿತು ತಾನೇ
ಯೇಸು ಸ್ವಾಮಿಯನ್ನು ಕುರಿತು ಯೇಸು ಸ್ವಾಮಿಯೇ ಈ ವಾಕ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ನಾವು ಸೇವೆ ಮಾಡಿಸಿಕೊಳ್ಳುವುದಕ್ಕಿಂತ ಸೇವೆ ಮಾಡುವವರಾಗಿರಬೇಕು. ನಾವೇ ಹೆಚ್ಚಿನವರು ಎಂಬ ಭಾವನೆ, ಅಹಂಕಾರ ನಮ್ಮಲ್ಲಿ ಇರಬಾರದು. ನಾವೆಲ್ಲರೂ ಆತನ ದೇಹದ ವಿವಿಧ ಅಂಗಗಳಾಗಿದ್ದೇವೆ. ಹಾಗಾಗಿ ನಾವೆಲ್ಲರೂ ಒಂದೇ. ದೇವರು ನಮ್ಮಲ್ಲಿ ಇಷ್ಟಪಡುವ ಗುಣ ತಗ್ಗಿಸಲ್ಪಡುವಿಕೆ ಮತ್ತು ದೀನತೆ. ನಮ್ಮಲ್ಲಿ ಯಾವ ರೀತಿಯಾದ ಭಾವನೆ ಇನ್ನೊಬ್ಬರ ಮೇಲೆ ಇರಬೇಕಂದ್ರೆ, ನಮಗಿಂತ ಮತ್ತೊಬ್ಬರು ಅವರು ಉತ್ತಮರಾಗಿದ್ದಾರೆ ಎಂಬುವಂತಹ ಭಾವನೆ, ಆ ಭಾವನೆಗೆ ತಕ್ಕಂತಹ ನಿಜವಾದ ನಡೆ ನುಡಿ ನಮ್ಮಲ್ಲಿರಬೇಕು. ಇದು ದೇವರು ನಮ್ಮಿಂದ ಬಯಸುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ನಂತರ ಆತನು ಮಾಡಿದಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ಸಹ ನಮಗೆ ಮಾದರಿಯನ್ನು ತೋರಿಸಿ ಹೋಗಿದ್ದಾರೆ. ಹೇಗೆ ಇವಾಗ ಕಾಲುಗಳನ್ನು ತೊಳೆಯುವುದರ ಮೂಲಕ ನೀವು ಸಹ ಮತ್ತೊಬ್ಬರಿಗೆ ಇದೇ ರೀತಿ ಮಾಡಬೇಕಾಗಿ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೋ, ಹಾಗೆ ಆತನು ಮಾಡಿದಂಥ ಪ್ರತಿಯೊಂದೊಂದು ಕೆಲಸ ಕಾರ್ಯಗಳಲ್ಲಿಯೂ ಸಹ ನಮಗೆ ಮಾದರಿಯನ್ನು ತೋರಿಸಿ ಹೋಗಿದ್ದಾರೆ. ಆತನು ನಡೆದಂತೆ ನಾವು ಸಹ ನಡೆಯಬೇಕಾಗಿರುವುದು ಆತನ ಚಿತ್ತವಾಗಿದೆ. ಪ್ರತಿಯೊಂದೊಂದು ವಿಚಾರದಲ್ಲಿಯೂ ಆತನು ನಡೆದುಕೊಂಡಂತ ನಡೆನುಡಿಯಲ್ಲಿಯೂ, ಮಾಡಿದಂಥ ಎಲ್ಲ ಸೇವೆಗಳಲ್ಲಿಯೂ, ಮಾಡಿದಂಥ ಎಲ್ಲ ಪ್ರಾರ್ಥನೆಗಳಲ್ಲಿಯೂ ಸಹ ಆತನು ನಮಗೆ ಮಾದರಿಯನ್ನು ತೋರಿಸಿದ್ದಾರೆ. ನಾವು ಈ ರೀತಿಯಾಗಿ ಬದುಕಬೇಕು, ಈ ರೀತಿಯಾಗಿ ನಾವು ಜೀವಿಸಬೇಕು, ಈ ರೀತಿಯಾಗಿ ನಾವು ಹೆಚ್ಚಾಗಿ ದೇವರನ್ನ ಆತುಕೊಳ್ಳಬೇಕು. ಈ ಎಲ್ಲ ಒಂದು ಮಾದರಿಯನ್ನ ಆತನು ತನ್ನ ಜೀವಿತದ ಮುಖಾಂತರ ನಮಗೆ ತೋರಿಸಿಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ನಮ್ಮಲ್ಲಿ ನಾವು ಯಾವುದೇ ಕಾರಣಕ್ಕೂ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದೆ, ನಮ್ಮನ್ನು ನಾವು ತಗ್ಗಿಸಲ್ಪಟ್ಟವರಾಗಿಯೇ ದೇವರ ಮುಂದೆ ನಾವು ಜೀವಿಸಬೇಕು ಎನ್ನುವಂಥದ್ದೇ ತಂದೆ ದೇವರ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯಗಳನ್ನು ನಮಗೆ ದಯಪಾಲಿಸಿದ ತಂದೆ ದೇವರಿಗೆ ಸ್ತೋತ್ರ. ವಾಕ್ಯ ಧ್ಯಾನ ಮಾಡಲು ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ. ಕರ್ತನಲ್ಲಿ ಪ್ರಿಯರೇ, ನಾವು ಪ್ರತಿನಿತ್ಯ ವಾಕ್ಯವನ್ನು ಕೇಳುವವರಾಗಿ ಮಾತ್ರ ಇರದೆ ಅದನ್ನು ಅನುಸರಿಸಿ ನಡೆಯುವವರಾಗಿರಬೇಕು. ಯಾಕಂದರೆ ಆತನ ಮೇಲೆ ನಮಗಿರುವ ನಂಬಿಕೆ ಮಾತ್ರವೇ ಸಾಲದು, ಅದಕ್ಕೆ ತಕ್ಕ ಹಾಗೆ ನಡತೆಯೂ ಬೇಕು. ಈ ಎಲ್ಲ ರೀತಿಯಲ್ಲಿ ಅಂದರೆ ಆತನು ನಮ್ಮಿಂದ ಬಯಸುವಂಥ ಜೀವಿತವನ್ನು ಆತನು ಮೆಚ್ಚುವ ರೀತಿಯಲ್ಲಿ ನಾವು ಜೀವಿಸಲಿಕ್ಕಾಗುವಂತೆ ಸಹಾಯವಾಗಲು ನಾವು ತಂದೆ ದೇವರನ್ನು ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ಪರಿಶುದ್ಧ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಕೊಟ್ಟಂಥ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಅಪ್ಪ, ನೀವು ಈ ಭೂಮಿಗೆ ಬಂದು ಕರ್ತನೆ, ನಿಮ್ಮ ಒಂದು ಜೀವಿತದ ಮುಖಾಂತರ ನೀವು ಮಾಡಿದ ಪ್ರತಿಯೊಂದು ಕೆಲಸ ಕಾರ್ಯಗಳ ಮುಖಾಂತರ ಸ್ವಾಮಿ ನಮಗೆ ಮಾದರಿಯನ್ನು ತೋರಿಸಿಕೊಟ್ಟು ಹೋಗಿದ್ದಿ ಕರ್ತನೆ. ನಾವು ಹೆಸರಿಗೆ ಮಾತ್ರ ನಿನ್ನನ್ನು ಪ್ರೀತಿಸುವವರಾಗಿರದೆ, ಹೆಸರಿಗೆ ಮಾತ್ರ ನಿನ್ನನ್ನು ಆರಾಧಿಸುವವರಾಗಿರದೆ, ನೀನು ಒಪ್ಪುವ ರೀತಿಯಲ್ಲಿ, ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಮ್ಮ ಜೀವಿತವನ್ನು ಜೀವಿಸಲು ಸಹಾಯ ಮಾಡಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ತಂದೆಯೇ, ಈ ಪುಟ್ಟ ಪ್ರಾರ್ಥನೆಯನ್ನು ನಿಮ್ಮ ಪ್ರೀತಿಯ ಮಗನಾದ ನಮ್ಮ ಪ್ರೀತಿಯ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಯಾವಾಗಲೂ ವಾಕ್ಯವನ್ನು ಧ್ಯಾನಿಸುತ್ತಿರ್ರಿ. ವಾಕ್ಯಗಳನ್ನು ಓದುವಾಗ ಆತನು ನಮ್ಮ ಜೊತೆಯಲ್ಲಿಯೇ ಇದ್ದಾರೆ ಎನ್ನುವಂತಹ ನಂಬಿಕೆ ಇನ್ನಷ್ಟು ಮತ್ತಷ್ಟು ದೃಢವಾಗಿ ನಾವು ಆತನಲ್ಲಿ ಗಟ್ಟಿಯಾಗಿ ನೆಲೆಯೂರಲು ಸಹಾಯವಾಗುತ್ತದೆ. ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.